ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ಲ್ಯಾಕ್ಸೀಡ್ನ ಅಗಸೆ ಬೀಜನ ಜೆಲ್ನ ಉಪಯೋಗಿಸ್ಕೊಂಡು ಮುಖದ ಕಾಂತಿನ ಹೇಗೆ ಹೆಚ್ಚಿಸ್ಕೊಬೋದು ಅಂತ ತಿಳ್ಕೊಳ್ಳೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಫ್ಲ್ಯಾಕ್ಸೀಡ್ನ ಉಪಯೋಗಿಸ್ಕೊಂಡು ಹೇಗೆ ಆರೋಗ್ಯ ವೃದ್ಧಿಸ್ಕೊಬೋದು ಅಂತ ಹೇಳಿದ್ದೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಸ್ಟೀಲ್ ಪಾತ್ರೆಗೆ 1 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೀರು ಸ್ವಲ್ಪ ಬಿಸಿ ಆಗ್ತಿದೆ ಅಂತ ಅಂದ ತಕ್ಷಣ 2 ಟೇಬಲ್ ಸ್ಪೂನ್ ಅಗಸೆ ಬೀಜನ ಆ್ಯಡ್ ಮಾಡ್ಕೊಳ್ರಿ. 8ರಿಂದ 10 ಕಾಲ ನೀರು ಲೈಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನು ಹಾಗೆ 8ರಿಂದ 10 ಕಾಲ ಕುದಿಯೋಕ್ಕೆ ಬಿಡಿ. ಬನ್ನಿ ಫ್ರೆಂಡ್ಸ್, ಈಗ ಫ್ಲ್ಯಾಕ್ಸೀಡ್ ಜೆಲ್ನ ಉಪಯೋಗಿಸೋದ್ರಿಂದ ಫೇಸಿಗೆ ಯಾವುದೇ ರೀತಿ ಪ್ರಯೋಜನ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಫ್ಲ್ಯಾಕ್ಸೀಡ್ ಜೆಲ್ ಉಪಯೋಗಿಸೋದ್ರಿಂದ ಫೇಸ್ ಗ್ಲೋ ಆಗುತ್ತೆ, ಸ್ಕಿನ್ ಟೋನ್ ಕೂಡ ಗ್ರೋತ್ ಆಗುತ್ತೆ, ಹಾಗೆ ಸ್ಕಿನ್ನ ಕೂಡ ಬ್ರೈಟ್ ಮಾಡಲು ಸಹಾಯ ಮಾಡುತ್ತೆ. ಇದನ್ನು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡೋದ್ರಿಂದ ಫೇಸ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಫೇಸ್ನ ಮಾಡುತ್ತೆ. ನಾನು ಇದನ್ನು ಯೂಸ್ ಮಾಡಿ ಇದು ಒಳ್ಳೆ ರಿಸಲ್ಟ್ ಬರೋದ್ರಿಂದ ನಿಮಗೂ ಕೂಡ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದು ಆಲ್ ಟೈಪ್ ಆಫ್ ಸ್ಕಿನ್ ಇರೋರಿಗೆ ಒಳ್ಳೆಯದು. ಫ್ರೆಂಡ್ಸ್, ಹೇಗೆ ಕುದೀತಿದೆ ಆ ಥರ ನೀರು ಕುದಿಯೋಕ್ಕೆ ಬಿಡಬೇಕು. ಎಷ್ಟು ಕುದಿಯುತ್ತೋ ಅಷ್ಟು ಜೆಲ್ಲು ಅಗಸೆ ಬೀಜ ಜೆಲ್ನ ಬಿಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಈಗ ನೋಡಿ, ಇದು ಸೇಮ್ ಎಗ್ ವೈಟ್ ರೀತಿಲೇ ಜೆಲ್ ಕೂಡ ರೆಡಿಯಾಗಿದೆ. ಕೂಲ್ ಆಗೋಕ್ಕೆ ಬಿಡಿ ಸ್ವಲ್ಪ ಹೊತ್ತು. ಜೆಲ್ನ ಕೂಲ್ ಆಗೋಕ್ಕೆ ಬಿಡಿ. ಈಗ ನೋಡಿ ಯಾವ ಥರ ಸೇಮ್ ಆ್ಯಸ್ ಇಟ್ ಈಸ್ ಎಗ್ ವೈಟ್ ಯಾವ ಥರ ಇರುತ್ತೋ ಹಾಗೆ ಫ್ಲ್ಯಾಕ್ಸೀಡ್ ಜೆಲ್ ಕೂಡ ರೆಡಿ ಆಗಿರುತ್ತೆ. ಇದನ್ನು ನಾವು ಫೇಸಿಗೆ ಡೈಲಿ ಬೇಸಿಸ್ ಮೇಲೆ ಹಚ್ಚೋದ್ರಿಂದ ರಿಂಕಲ್ಸ್, ಫೈನ್ ಲೈನ್ಸ್ ಹಾಗೆ ಸ್ಕಿನ್ ಯಾರಿಗೆ ಲೂಸ್ ಇರುತ್ತೋ ಅವರು ಸ್ಕಿನ್ ಕೂಡ ಟೈಟ್ ಮಾಡುತ್ತೆ. ನಾವು ಪಿಂಪಲ್ಸ್ ಇರೋರು ಕೂಡ ಇದನ್ನು ಡೈಲಿ ಯೂಸ್ ಮಾಡ್ಬೋದು. ಫೇಸ್ ಕೂಡ ಕ್ಲಿಯರ್ ಆಗುತ್ತೆ. ಇದನ್ನು ಜಸ್ಟ್ ಲೋ ಬಜೆಟಲ್ಲೇ ನಾವು ಫ್ಲ್ಯಾಕ್ಸೀಡ್ನ ಜೆಲ್ನ ರೆಡಿ ಮಾಡ್ಕೊಳ್ಬೋದು. ನಮಗೆ ಯಾವುದೇ ರೀತಿಯ ದುಡ್ಡನ್ನ ಅತಿಯಾದ ವೆಚ್ಚ ಆಗೋದಿಲ್ಲ. ಫ್ಲ್ಯಾಕ್ಸೀಡ್ ತಂದು ಮನೇಲೇ ಕೂಡ ಈ ರೀತಿ ನಾವು ಜೆಲ್ನ ಕೂಡ ಮಾಡ್ಕೊಳ್ಬೋದು. ಬನ್ನಿ, ಈ ಜೆಲ್ನ ಹೇಗೆ ನಾವು ಫೇಸ್ಗೆ ಅಪ್ಲೈ ಮಾಡ್ಬೋದು ಅಂತ ತೋರಿಸ್ತೀನಿ. ತಗೊಳ್ಳಿ, ಈ ಜೆಲ್ನ ಹೀಗೆ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಕೂಡ ನಾವು ಮಸಾಜ್ನ ಮಾಡಬೇಕು. ಇದು ಜೆಲ್ ಆಗಿರೋದ್ರಿಂದ ಒಂದು ಹಾಫ್ ಆನ್ ಅವರ್ ಕೂಡ ಫೇಸಲ್ಲೇ ಇರಬೇಕಂದ್ರೆ ಡ್ರೈ ಆಗಬೇಕಲ್ಲ. ಜೆಲ್ ಆಗಿರೋದ್ರಿಂದ ಒಣಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ.